ನಿಮ್ಮ ಮನೇಲೇನಾದರೂ ಚಪಾತಿ ಹಿಟ್ಟು ಸ್ವಲ್ಪ ಉಳಿದಿದ್ರೆ ಅದರಿಂದ ಹೊಸ ರೀತಿ ರೆಸಿಪಿ ಟ್ರೈ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಈ ರೆಸಿಪಿನ ಮರಿದಲ್ಲೇ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಮುಂದಿನ ಸಲ ನೀವೇನಾದರೂ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದರೆ ಸ್ವಲ್ಪ ಜಾಸ್ತಿ ಕಲಸಿಟ್ಕೊಳ್ತೀರ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ 2 ಈರುಳ್ಳಿನ ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿ ಕಲಿಸಿದಾಗ ಸಾಮಾನ್ಯವಾಗಿ ನೀರು ಬಿಟ್ಕೊಳ್ಳುತ್ತೆ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು 2 ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ತುಂಬ ಸಣ್ಣ ರವೆ ತೊಗೊಳ್ಳಿ, ಇಲ್ಲಾಂದರೆ ಚಿರೋಟಿ ರವೆ ತೊಗೊಳ್ಳಿ. ಈ ರೀತಿ ಒಂದು 2 ಸ್ಪೂನನ್ನು ಚಿರೋಟಿ ರವೆನ ಹಾಕಿ ಕಲಸಿ ಇಟ್ಕೊಳ್ಬೇಕು. ಇಲ್ಲಾಂದರೆ ಲಟ್ಟಿಸ್ಕೊಳ್ಬೇಕಾದ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಚಿರೋಟಿ ರವೆ ಹಾಕೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡು ಉಳಿದಿರೋಂತಹ ಚಪಾತಿ ಹಿಟ್ಟನ್ನು ತೊಗೊಂಡು ಒಂದು ಸಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈ ರೀತಿ ಮಾಮೂಲಿ ನೀವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊಳ್ತೀರಲ್ವ ಅದೇ ರೀತಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಪ್ಪವಾಗೇ ಲಟ್ಟಿಸ್ಕೊಳ್ಳಿ, ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಳೋಕೆ ಹೋಗ್ಬೇಡಿ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡು ಇದಕ್ಕೆ ಮೇಲೆ ಸ್ವಲ್ಪ ಓವಿನ ಕಾಳು, ಜೀರಿಗೆ, ಬಿಳಿ ಎಳ್ಳು, ಇದನ್ನು ಮೂರನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ, ತುಂಬ ರುಚಿಯಾಗುತ್ತೆ. ಬಾಯಿಗೆ ಸಿಗ್ತಾ ಇದ್ದಾಗ ತುಂಬ ರುಚಿ ಅನಿಸುತ್ತೆ. ಓವಿನ ಕಾಳು, ಜೀರಿಗೆ, ಬಿಳಿ ಎಳ್ಳನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ, ಬೇಕಿದ್ರೆ ಇದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಬೇಕಿದ್ರೂ ನೀವು ಹಾಕ್ಕೊಂಡ್ರೆ ಬೇಗ ಇದು ಇಟ್ಕೊಳ್ಳುತ್ತೆ. ರೆಡಿ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಗೆ ಸ್ವಲ್ಪ ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದನ್ನು ಈ ರೀತಿ ತೆಳುವಾಗಿ ಹರಡ್ಕೊಳ್ಳಿ. ನಾನು ಅದಕ್ಕೆ ಮೊದಲೇ ಹೇಳಿದ್ದು ಸ್ವಲ್ಪ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ ಅಂತ. ಹಾಗಾಗಿ ನೋಡಿ, ಈ ಚಪಾತಿ ಮೇಲೆ ಈ ರೀತಿ ಹರಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿದ್ಮೇಲೆ ಪ್ರೆಸ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಂದು 4ರಿಂದ 5 ಕಡೆ ಬರೋ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ರೀತಿ ಒಂದು ಕಡೆಯಿಂದ ರೋಲ್ ಮಾಡ್ಕೊಂಡು ಬನ್ನಿ. ಈರುಳ್ಳಿ ಇರೋಂತಹ ಭಾಗ ಒಳಗಡೆ ಹೋಗಬೇಕು, ಆ ರೀತಿ ನೀವು ರೋಲ್ ಮಾಡ್ಕೊಳ್ತಾ ಬನ್ನಿ. ತುಂಬಾ ಈಸಿಯಾಗಿ ಬರುತ್ತೆ, ಕಷ್ಟ ಏನಿಲ್ಲ. ಸ್ವಲ್ಪ ಚಪಾತಿ ಹಿಟ್ಟು ಉಳಿದಿದ್ರೆ ಅದಕ್ಕೊಂದು 2 ಈರುಳ್ಳಿ ಹೆಚ್ಚಾಕ್ಕೊಂಡು ಈ ರೀತಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಒಂದ್ರ ಮೇಲೊಂದು ಇಟ್ಬಿಟ್ಟು ನಿಧಾನಕ್ಕೆ ರೋಲ್ ಮಾಡ್ಕೊಳ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಇದು ಈರುಳ್ಳಿ ಬಿಚ್ಕೊಳ್ಳಲ್ಲ. ಸ್ವಲ್ಪ ಗಟ್ಟಿಯಾಗಿ ಟೈಟಾಗಿ ಹಿಟ್ಟನ್ನು ಹಿಡ್ಕೊಂಡು ಈ ರೀತಿ ರೋಲ್ ಮಾಡಿಕೊಂಡು ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈಗ ಲಟ್ಟಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಕೆಳಗಡೆ ಮೇಲ್ಗಡೆ ಎಣ್ಣೆ ಸವರ್ಕೊಳ್ಳಿ. ಆವಾಗ ಲಟ್ಟಣಿಗೆಗಾಗಲಿ ಕೆಳಗಡೆ ಮಣೆಗಾಗಲಿ ಅಂಟ್ಕೊಳ್ಳಲ್ಲ. ನೋಡಿ, ಈ ರೀತಿ ಒಂದು ಸಲ ರೌಂಡಿಗೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಮೇಲೆ ಕೆಳಗೆ ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀವು ಆರಾಮಾಗಿ ಲಟ್ಟಿಸ್ಕೊಳ್ಬೋದು. ಎಲ್ಲೂ ಇದು ಹಿಟ್ಟು ಬಿಚ್ಕೊಳ್ಳಲ್ಲ. ಜೊತೆಗೆ ಈರುಳ್ಳಿ ಸ್ಟಫಿಂಗ್ ತುಂಬಿರ್ತಲ್ವ ಅದು ಸಹ ಬಿಚ್ಕೊಳ್ಳಲ್ಲ. ನೋಡಿ, ಈ ರೀತಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಪ್ಪವಾಗೇ ಲಟ್ಟಿಸ್ಕೊಳ್ಳಿ. ಈರುಳ್ಳಿ ಹಾಕಿರೋದ್ರಿಂದ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಳೋಕೆ ಬರಲ್ಲ. ಟ್ರೈ ಮಾಡೋಕ್ಕೆ ಹೋದರೆ ಸ್ವಲ್ಪ ಕಟ್ಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿ, ನಾನು ತೋರಿಸಿದ್ದೀನಲ್ವ ಅಷ್ಟು ದಪ್ಪವಾಗೇ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಈಸಿಯಾಗಿ ಬರುತ್ತೆ, ತಿನ್ನೋಕ್ಕಂತೂ ಸಖತ್ ರುಚಿಯಾಗಿರುತ್ತೆ. ಒಂದು ಸಲ ನೀವು ಚಪಾತಿ ಹಿಟ್ಟೇನಾದರೂ ನಿಮ್ಮ ಮನೇಲಿ ಉಳಿದಿದ್ರೆ ಇದನ್ನು ಮರಿದಲ್ಲೇ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡು ಅಂಚನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಎರಡೂ ಸೈಡು ಚೆನ್ನಾಗಿ ಎಣ್ಣೆ ಅಥವಾ ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ. ಈರುಳ್ಳಿ ಮೇಲೆ ಕಾಣಿಸ್ತಿರೋದ್ರಿಂದ ಸ್ವಲ್ಪ ಕಪ್ಪಾಗುತ್ತೆ. ಹಾಗಾಗಿ ಸ್ಟವ್ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಣ್ಣೆ ಅಥವಾ ತುಪ್ಪ ಇಷ್ಟ ಇಲ್ಲ ಅನ್ನೋರು ಹಾಗೆ ಸಹ ಬೇಯಿಸ್ಕೊಳ್ಬೋದು. ನೋಡಿ, ಈ ರೀತಿ ಎರಡೂ ಸೈಡು ಬೇಯಿಸ್ಕೊಂಡ್ರೆ ಇದನ್ನು ಈರುಳ್ಳಿ ಪರೋಟ ಅಂತೀರ ಅಥವಾ ಹೊಸ ರೀತಿಯ ತಿಂಡಿ ಅಂತ ಕರಿತೀರ, ನೀವೇ ಹೇಳಿ. ತುಂಬ ರುಚಿಯಾಗಿರುತ್ತೆ. ಇದನ್ನು 4 ಪೀಸ್ ಮಾಡಿ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕಿದ್ರಂತೂ ಇದಕ್ಕೆ ಪಲ್ಯ, ಚಟ್ನಿ, ಸಾಸ್ ಏನೂ ಬೇಕಾಗಲ್ಲ. ಹಾಗೆ ಕೈಯಲ್ಲಿ ಹಿಡ್ಕೊಂಡು ತಿಂತಾರೆ. ಮನೇಲಿದ್ದಾಗ ಚಪಾತಿ ಹಿಟ್ಟು ಉಳಿದಿದ್ರೆ ಈ ರೀತಿ ಮಾಡಿಕೊಡಿ. ಕೈಯಲ್ಲಿ ಹಿಡ್ಕೊಂಡು ಓಡಾಡಿಕೊಂಡೇ ತಿಂದು ಮಕ್ಳು ಖಾಲಿ ಮಾಡ್ತಾರೆ. ನಮ್ಮ ಮನೇಲಂತೂ ಈ ರೆಸಿಪಿನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಮಾಡಿದ ತಕ್ಷಣ ಖಾಲಿ ಆಗಿಬಿಡ್ತು. ಈ ರೆಸಿಪಿ ಇಷ್ಟ ಆದರೆ ಲೈಕ್